ಬಡಿಸ್ಕೋಬೇಕು ಮಗನ. ನಿಮ್ಮೆಲ್ಲರ ಅಭಿಮಾನಕ್ಕೆ, ನನಗೆ ಜನ್ಮ ನೀಡಿದ ಈ ಪುಣ್ಯ ಭೂಮಿಗೆ ನಾನು ಯಾವತ್ತೂ ಋಣಿಯಾಗಿರ್ತೀನಿ. ಇದುವರೆಗೂ ದೇಶದ ಗಡಿಯಲ್ಲಿ ನಿಂತು ಸೇವೆ ಮಾಡಿ ಬಂದಿದ್ದೀನಿ. ಇನ್ಮೇಲೆ ನನ್ನೂರಿನ ಸೇವೆ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ನಾನು ಮಾತು ಕೊಡ್ತೇನೆ. ಸರ್, 35 ವರ್ಷಗಳ ಕಾಲ ದೇಶ ಸೇವೆ ಮಾಡಿ ಮತ್ತೆ ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದಕ್ಕೆ ತಮಗೆ ಸ್ವಾಗತ ಸುಸ್ವಾಗತ. ಸರ್, ನಿಮ್ಮ ಶೌರ್ಯ ಪರಾಕ್ರಮಗಳನ್ನ ನಾವು ಟಿ ವಿಯಲ್ಲಿ ಪೇಪರ್ ಮಾಧ್ಯಮದಲ್ಲಿ ಓದಿ ತಿಳ್ಕೊಂಡ್ಬಿಟ್ಟಿದ್ದೀವಿ ಸರ್. ಏನು ಸರ್, ನಿಜವಾಗ್ಲೂ ಹುಟ್ಟಬೇಕು ಸರ್. ಹುಟ್ಟಿದರೆ ಹುಟ್ಟಬೇಕು ನಿಮ್ಮಂಥ ಮಗ ಸರ್. ನಿಮಗೆ ರೊಕ್ಕ ಕೊಟ್ಟಾಗ ಸರ್ಕಾರದಿಂದ ನಿಮ್ಗೆ ಸಹಾಯ ಬೇಕು ಅಂತ ಏನು ಕೇಳಿದಾಗ ನನಗೇನು ಸರ್ಕಾರದಿಂದ ಸಹಾಯ ಬೇಕಾಗಿಲ್ಲ. ನಮ್ಮೂರು ಒಂದು ಕುಗ್ರಾಮ, ಅದು ಆದರ್ಶ ಗ್ರಾಮವಾಗಬೇಕಾದ್ರೆ ನನಗೆ ಬರುವ ಹಣವನ್ನೆಲ್ಲ ಅವರಿಗೆ ಕೊಡಿ ಅಂತ ಕೇಳಿದವ್ರು ನೀವು. ಆ ಹಣದಿಂದ ಅನಾಥಾಶ್ರಮಗಳಾಯಿತು ಸರ್. ನಮ್ಮೂರಲ್ಲಿ ಹಾಸ್ಪಿಟಲ್ ಇದ್ದಿಲ್ಲ ಸರ್, ನಿಮ್ಮ ಹಣದಿಂದಲೇ ಹಾಸ್ಪಿಟಲ್ ಆಯಿತು. ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿದ ಪುಣ್ಯಾತ್ಮರು ಸರ್ ನೀವು. ನಮ್ಮೂರು ಇಂಥ ತಾಲೂಕಿನಲ್ಲಿದೆ, ಇಂಥ ಜಿಲ್ಲಾದಲ್ಲಿದೆ ಅಂತ ತೋರಿಸಿಕೊಟ್ಟವರು ಸರ್ ನೀವು. ನಿಮ್ಮನ್ನ ಎಷ್ಟು ಹೊಗಳಿದ್ರು ಕಡಿಮೆ ಸರ್. ಇದಕ್ಕೆಲ್ಲ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಅಭಿಮಾನವೇ ಕಾರಣ. ಈ ದೇಹಕ್ಕೆ ಉಸಿರು ನೀಡಿದವಳು ನನ್ನ ತಾಯಿ, ಹೆಸರು ತಂದು ಕೊಟ್ಟವಳು ಈ ಭೂತಾಯಿ. ಪ್ರಪಂಚದಲ್ಲಿ ಪವಿತ್ರವಾದ ಸ್ಥಳಗಳು ಎರಡೇ ಎರಡು. ಒಂದು ಅವ್ವನ ಮಡಿಲು, ಇನ್ನೊಂದು ಅಪ್ಪನ ಹೆಗಲು. ಅಪ್ಪ ನನ್ನನ್ನು ಬೆನ್ಮೇಲೆ ಕೂಡಿಸ್ಕೊಂಡು ಪ್ರಪಂಚನ ಅರ್ಥ ಮಾಡಿಸಿದ. ಹೆಗಲ ಮೇಲೆ ಕೈ ಹಾಕಿದ ಸ್ನೇಹಿತರು ಆತ್ಮವಿಶ್ವಾಸ ತುಂಬಿದರು. ಶಿಕ್ಷಕರು ಅಕ್ಷರ ಜ್ಞಾನ ಕೊಟ್ಟರು. ನನ್ನೂರಿನ ಎಲ್ಲ ಹಿರಿಯರು ಅನುಭವದ ಪಾಠ ಹೇಳಿಕೊಟ್ಟರು. ನನ್ನ ಶ್ರೀಮತಿ ಸುಮತಿಯವರು ನನ್ನ ಕೈ ಹಿಡಿದು 3 ದಶಕಗಳ ಕಾಲ ನನ್ನ ಸುಖ ದುಃಖಗಳಲ್ಲಿ, ನೋವು ನಲಿವುಗಳಲ್ಲಿ ಭಾಗಿಯಾಗಿ ಈ ಮನೆಯ ನಂದಾದೀಪವಾಗಿ ಬೆಳಗ್ದವರು. ಸುಮತಿ, ಸುಮತಿ, ಕಾಶ್ಮೀರದ ಗಡಿಯಲ್ಲಿ ನಿಂತು ಪಾಕಿಸ್ತಾನಿಗಳನ್ನು ಬಗ್ಗ ಬಡಿದರು. ಸಾವಿರಾರು ಜನ ಟೆರರಿಸ್ಟ್ಗಳ ಸುಟ್ಟಾಕಿ ಈ ನನ್ನ ಹುಟ್ಟೂರು ಹಿಪ್ಪುರಿಗೆ ಗ್ರಾಮಕ್ಕೆ ಮತ್ತೆ ಜೀವಂತವಾಗಿ ಕಾಲಿಟ್ಟಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನನ್ನ ತಾಯಿಯ ಋಣ, ಇಲ್ಲಿಯ ಮಣ್ಣಿನ ಗುಣ. ಅಲ್ಲ, ಮಾತಾಡ್ತಾ ನಿಲ್ತಿರೋ ಅಥವಾ ಜಳಕಕ್ಕೆ ನೀರ್ ಕಾಯಿಸಿದೀನಿ ಬಿಸಿ ಬಿಸಿಯಾಗಿ ಜಳಕ ಮಾಡ್ತಿರೋ? ಮಾತಾಡ್ಬಿಡ್ರಿ, ಮಾತು ಚಂದ ಅದಾವು, ಮಾತಾಡ್ರಿ. ಜಳಕ ಮಾಡ್ಲಿ, ಶಿಸ್ತಾಗಿ ಬಂದಾರ ಪಾಪ ಅವರು ಮೊದ್ಲೇ. ಮೇಡಮ್ ಅವರ, ಜಳಕದ ಬಗ್ಗೆ ನನಗೆ ಹೇಳಕ್ ಹೋಗ್ಬೇಡ್ರಿ. ಯಾಕೆ? ಜೀವನದಾಗ ಒಮ್ಮೆ ಜಳಕ ಮಾಡೋ ಮಗ ನಾನು. ಹೌದು, ಜಳಕ ಮಾಡೋದೇ ಇಲ್ವಾ? ಕೆಟ್ಟ ಹೊಲಸು ನೀವು ಯಾವುದೋ ಒಂದು ಹೇಳಲ್ರಿ, ತಿಕ್ಕೊಂಡು ಅದೆಲ್ಲ ಮಾತ್ ಬಿಡ್ರಪ್ಪ. ಹೀಗಾಗಿ ಕಾಶ್ಮೀರದಿಂದ ಸ್ಪೆಷಲ್ ಆಪಲ್ ತಗೊಂಡ್ ಬಂದಿದ್ದೀನಿ. ನೀವು ಆಪಲ್ ಎಲ್ಲರೂ ಅಲ್ಲ ರೀ, ಅವನಿಗೆ ಗೊತ್ತಾ ಏನ್ ಇಷ್ಟ ಅಂತ ನಿಮ್ಗೆ? ಏನು? ಅವನಿಗೆ ಪುಡಿ ಒಗ್ರಿ ಅಂದ್ರೆ ತುಂಬಾ ಇಷ್ಟ. ಅಮ್ಮ ಮಾಡಿದ ತರ ಇರೋದು. ನನಗಲ್ಲೇ ಹೆಣ್ಮಾಳು ಬಾಯಿ ಕಟ್ ಮಾಡ್ತಾಳೆ ಆಕೆ. ಆಯ್ತು, ಭಾಳ ನನಗೇನು ಒಮ್ಮೆ ತಿಂದಿಲ್ಲ, ನೀ ಕಾಯಿ ಮೇಲೆ ಇರ್ತೇನೆ. ಮಾಡಿ ಶೇಂಗಾ ಭಾಳ 3 ದಿನ ಡೆಡ್. ಓ, ಶೇಂಗಾ ಪುಳಿ ಹೋಗ್ರಿ. ಇಲ್ಲ ಅಣ್ಣ, ನಿಮಗ್ ಮೊಸರನ್ನ ಮಾಡಿದೀನಿ, ಅವನಿಗೆ ಪುಳಿಯೋಗರೆ ಅದು ನನಗೆ ಸ್ವಲ್ಪ ಕೆನಿ ತೆಗೆದಿಟ್ಟಿರಲಿಲ್ಲ, ಯಾಕಂದ್ರೆ ಇಟ್ಸ್ ಟೈಮ್ ಟು. ಬಿಸಿಲು ಬಾಳ ಇದೆ, ಸ್ವಲ್ಪ ಹೆಲ್ಮೆಟ್ ಕಚ್ಕೋತೀಯಾ? ಏನ್ ಸಂಬಂಧ ಇಲ್ರಿ, ನನಗೆ ಸೂರ್ಯ ಅನ್ಸ್ತಾನ್ರಿ. ಅರೆ, ಸೂರ್ಯ ವಂಶ ನಮ್ದು. ನನ್ನ ಕಂದಮ್ಮ ಬಂದೇ ಬಿಟ್ಟ ಎಲ್ಲ ಒಟ್ಟಿಗೆ ಏ ಬರಪ್ಪ. ಅದು ಆಪಲ್ ಸಟ್ಟು ಏನು ಆಪಲ್ ಸಟ್ ಅಲ್ಲಪ್ಪ, ತಿನ್ನೋ ಆಪಲ್ ತಗೊಂಡ್ ಬಂದಿದ್ದೀನಿ. ಅದಾಡ್ರಿ ಮೋಸಂಬಿ ಸಟ್ಟು. ಏ ಫೋನ್ ಅಲ್ಲ ಕಣೋ, ತಿನ್ನೋದಕ್ಕೆ ಕಾಶ್ಮೀರದಿಂದ ನಿಮಗಾಗಿ ಸ್ಪೆಷಲ್ ಆಪಲ್ ತಗೊಂಡ್ ಬಂದಿದ್ದೀನಿ. ಬಂದು ಕುತ್ಕೊಂಡು ಎಲ್ಲರೂ ತಿಂತ್ಕೋತ ಮಾತಾಡೋಣ. ಕುಂಬಳಕಾಯಿ ತಿಂದು ರೂಢ ನನಗೆ. ಆಪಲ್ ಗಿಪ್ಪಲ್ ಆಯ್ತು. ಕುಂಬಳಕಾಯಿಗೆ ಈಗ ಹಾಕ್ಬೇಕಪ್ಪ ಅವನ. ಇನ್ನೊಂದ್ 2-3 ತಿಂಗಳು ಬೇಕಾಗುತ್ತೆ ಅವ್ ಬರಾಕ. ಎಸ್ ಸರ್, ಎಸ್ ಆಲ್ ಕರೆಂಟ್ ಬಿಲ್. ಅಣ್ಣ, ನನ್ ಮಗ ಬಂದ ಒಟ್ಟಿಗೆ. ರೈಲ್ವೆ ಸ್ಟೇಷನ್ಗೆ ಹೋಗಿ ನಿಮ್ಮ ಅಪ್ಪನ ಕರ್ಕೊಂಡು ಬರೋದು ಬಿಟ್ಟು
ಎಲ್ಲಿ ಹೋಗಿದ್ದು ಇಷ್ಟೊತ್ತರ? ಮಹೇಂದ್ರ ನನ್ನನ್ನು ಸ್ವಾಗತಿಸೋದಕ್ಕೆ ಅಂತ ಊರಿನ ಎಲ್ಲ ಜನ ರೈಲ್ವೆ ಸ್ಟೇಷನ್ವರೆಗೂ ಬಂದಿದ್ರು. ಆ ಸಾವಿರಾರು ಜನರ ಮಧ್ಯೆ ಈ ನನ್ನೆರಡು ಕಂಗಳು ನಿನ್ನನ್ನೇ ಹುಡುಕ್ತಾ ಇದ್ದರು. ಆದರೆ ಅಲ್ಲೆಲ್ಲೂ ನಿನ್ನ ಸುಳಿವೇ ಸಿಗ್ಲಿಲ್ಲ. ಹೋಗ್ಲಿ ಬಿಡು, ಈಗಲಾದ್ರೂ ಬಂದಿಯಲ್ಲ. ಹೇಗಿದೆಯೋ ಕಂದ? ನಿನಗೇನಪ್ಪಾಗಿದೆ? ಒಳ್ಳೆ ಮನ್ಮಥನ್ ತರ ಇದೆಯಾ? ಯಾರೋ ಈ ಹುಡುಗಿ? ಇವಳು ನನ್ನ ಹೆಂಡತಿ ಶರ್ಮಿಳಾ ಅಂತ. ನಿನ್ ಹೆಂಡತಿ ಶರ್ಮಿಳಾ? ಆಹಾ, ನನ್ನ ಹೆಂಡತಿ ಶರ್ಮಿಳಾ. ಏನ್ ಹೇಳ್ತಾ ಇದೀಯೋ? ನೀನ್ ಹೇಳ್ತಾ ಇರೋ ಮಾತು ಕರೆನೆ ಹೇಳಕತ್ತೀನವ, ಕರೆನೆ ಹೇಳತ್ತೀನಿ. ಇವಳು ನಾನು ಪ್ರೀತಿ ಮಾಡಿದ ಹುಡುಗಿ ಅದಳ. ಅದಕ್ಕಾಗಿ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಮ್ಯಾರೇಜ್ ಮಾಡಿಕೊಂಡು ನೇರವಾಗಿ ಮನೆಗೆ ಬಂದಿದ್ದೀನಿ. ಇನ್ನು ಮುಂದೆ ಆಕೆ ಮನೆಯಾಗ ಇರ್ತಾಳ. ಜೇನು ಇಷ್ಟ ಸಾಕು, ಇನ್ನು ಏನಾದ್ರೂ ನಾನು ಹೇಳ್ಬೇಕು? ಸಾಕಪ್ಪ ಸಾಕು. ನಿನಗೆ ಜನ್ಮ ನೀಡಿದ್ದಕ್ಕೆ ನನ್ನ ಜನ್ಮ ಸಾರ್ಥಕ ಆಗೋಯ್ತು. 3 ದಶಕಗಳ ಕಾಲ ಮಿಲಿಟರಿಯಲ್ಲಿ ಸೇವೆ ಮಾಡಿ ಮನೆಗೆ ಬಂದ ಅಪ್ಪನಿಗೆ ಮರೆಯಲಾರದಂತಹ ಕಾಣಿಕೆಯನ್ನೇ ಕೊಟ್ಬಿಟ್ಟಿಯಪ್ಪ ನೀನು. ಮರೆಯಲಾರದಂತಹ ಕಾಣಿಕೆಯನ್ನೇ ಕೊಟ್ಬಿಟ್ಟೆ. ಅಲ್ಲಪ್ಪ, ನೀನು ಮದುವೆ ಮಾಡ್ಕೋತೀನಿ ಅಂತ ನನಗೆ ಒಂದು ಮಾತು ಹೇಳಿದ್ರ. ಒಳ್ಳೆ ಮನೆತನದ ಹೆಣ್ಣು ಹುಡುಕಿ ನಾವೇ ಮುಂದೆ ನಿಂತು ನಿನ್ನ ಮದುವೆ ಮಾಡ್ತಿದ್ವಲ್ಲಪ್ಪ. ನಾನು ಭಿಕಾರಿ, ಲಜ್ಜೆ ಕೆಟ್ಟವಳು, ಹೊಲಸು ಮನೆತನದಿಂದ ಬಂದೀನಿ ಅಂತ ತಿಳಿದಿರೇನ್ರಿ? ನೋಡ್ರಿ, ಮಾತಾಡ್ಬೇಕಾದ್ರ ಮಾತಾಗ ಹೇಳ್ತಾ ಇರ್ಲಿ. ನೋಡುವ ತಂಗಿ, ಮದುವೆ ಅಂದ್ರ ಗುರು ಹಿರಿಯರು, ಅಕ್ಕ ತಮ್ಮ, ಅಣ್ಣ ತಂಗಿ, ಜಾತಿ ಕುಲ ಗೋತ್ರ ಎಲ್ಲ ನೋಡಿ ಮಾಡೋದಕ್ಕ ಮದುವೆ ಅಂತಾರ. ಅಷ್ಟಿಂದ ಹಿರಿಯರು ಒಂದು ಮಾತು ಹೇಳಾರೇನ್ರಿ, ನಾಯಿ ನೋಡಿ ಕುನ್ನಿ ತರ್ಬೇಕಂತ, ತಾಯಿ ನೋಡಿ ಹೆಣ್ಣು ತರ್ಬೇಕಂತ. ಏನ್ರಿ ಇದು? ನೋಡಿ ಕೀಳು ಜಾತಿಯವಳು, ಯಾರಿಲ್ಲದ ಅನಾಥೆ, ಮರ್ಯಾದೆ ಗೆಟ್ಟವಳು ಬಗಳು ಅಂತ ನಿಮ್ಮ ತಾಯಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ರು. ನೋಡ್ಕಂತ ಕಣ್ಣಾಗ ನಿಂತ್ರಲ್ಲ. ನಿನಗೆ ಯಾಕೆ ಮಾತಾಡ್ಲವಾ? ನಿನಗೆ ಯಾಕೆ ಮಾತಾಡ್ಲಿ? ನನ್ನ ಮಗ ಮಾಡಿರೋ ಖನಂದಾರಿ ಕೆಲ್ಸಕ್ಕ ಮಾಡಿದ ಹೊಟ್ಟಿ ಉರಿಯಾಕ ಹತ್ತೈತವ. ಅವಂಗ ಮಾತಾಡಕತ್ತೀನಿ, ಅವನಿಗೆ ಮಾತಾಡಕ. ನೀನೇನೇ ಮಾತಾಡಿದ್ರು ನನ್ನ ಜೊತೆ ಮಾತಾಡ್ಬೇಕು. ಪುತ್ರನ ನಾನ್ ಕೊಡ್ತೀನಿ. ನನ್ನ ಹಿಂದಿಗೆ ಏನು ಅನ್ಕೊಡ್ದು ಏನಾರು ಅಂದ್ರೆ ಸುಮತಿ, ಒಂದೇ ಒಂದು ಕತ್ತೆ ಇರೋ ಅಗಸ ಅದನ್ನ ಕುದುರೆ ಹಾಗೆ ಬೆಳೆಸ್ತಾನಂತೆ. ನಾವು ಒಬ್ಬನೇ ಮಗನ್ನ ಅದೇ ತರ ಬೆಳೆಸ್ಬಿಟ್ವಿ ಅಲ್ವಾ? ಅಂದ್ರೆ ಏನಪ್ಪ ನಿನ್ನ ಮಾತಿನ ಅರ್ಥ? ಈಗ ಕತ್ತಿ ಆಗಿನಂತೀಯನ? ರಿಟೈರ್ಮೆಂಟ್ ಆಗಿ ಮನೆಗೆ ಬಂದಿದ್ಯಾ? ಇಲ್ಲಿ ನಿನಗೆ ಸೆಲ್ಯೂಟ್ ಹೊಡೆದು ನಿನ್ನ ಕೈ ಕೆಲಸ ಮಾಡುವ ಸಿಪಾಯಿಗಳಿಲ್ಲ, ಸೈನಿಕರಿಲ್ಲ, ಇದು ಯುದ್ಧ ಭೂಮಿನೂ ಅಲ್ಲ. ಏನಾದ್ರೂ ನಾನು ಹೇಳ್ದಂಗೆ ಕೇಳ್ಕೊಂಡು ಮನೆಯಲ್ಲಿ ಬಿದ್ದಿರ್ಬೇಕು. ಹೆಚ್ಚಾಗಿ ಏನಾದ್ರು ಬಾಯ್ ಬಿಟ್ರೆ ಯಾರಿಗೆ ಮಾತಾಡ್ತಾ ಇದೀಯೋ? ಯಾರಿಗೆ ಮಾತಾಡ್ತಾ ಇದೀಯ? ಇವ್ರು ಯಾರು ಅಂತ ತಿಳ್ಕೊಂಡಿದೀಯ? ಈ ಮನೆ ದೇವ್ರು ಅಲ್ಲ, ಈ ದೇಶಕ್ಕ ದೇವ್ರು. ಇವತ್ತು ನೀವೇನಾದ್ರೂ ಕೈಯಾಗ ಮೊಬೈಲ್ ಹಿಡ್ಕೊಂಡು ಚೈನಿ ಮಾಡ್ಕೊಂಡು ಇಂತ ಹುಡುಗಿಯರ ಸೀರೆ ಸೆರೆಗೆ ಹಿಡ್ಕೊಂಡು ಊರು ಸುತ್ತಾಕತ್ತೀರಿ ಅಂದ್ರೆ ಅದಕ್ಕೆ ಕಾರಣ ಇಂಥ ಯೋಧರು. ಹೆಂಡತಿ ಮಕ್ಕಳು ಎಲ್ಲರನ್ನ ಬಿಟ್ಟು ಮನಿ ಮಠ ಎಲ್ಲಾನು ತೊರೆದು ಮಳಿ ಗಾಳಿ ಚಳಿ ಏನನ್ನು ನೋಡ್ದ ತಮ್ಮ ಜೀವದ ಮೇಲಿನ ಹಕ್ಕನ್ನು ತೊರೆದು ನಮ್ಮ ದೇಶದ ಗಡಿ ಕಾಯ್ತಾರಲ್ಲ ಯೋಧ, ಅಂಥ ನನ್ನ ದೇವರಿಗೆ ಎದುರು
ಕೊಡ್ತೀಯೇನೋ? ಆಯ್ತು ಅಂತ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ಸುಮತಿ, ಅವನನ್ನಂತೆ ಏನೇ ಪ್ರಯೋಜನ? ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು ಅನ್ನೋದು ನಮಗೆ ಗೊತ್ತಿರ್ಬೇಕು. ಒಬ್ಬನೇ ಮಗ ಅಂತ ಯಾವುದೇ ಕಷ್ಟ ಕೊಡದೆ ಅವನು ಇಷ್ಟದಂತೆ ಬೆಳೆಸಿದಲ್ಲ, ಅದ್ರ ಪ್ರತಿಫಲ ಇದು. ಸುಮತಿ, ಮಕ್ಕಳಿಗೆ ಸಾಲಿ ಕಲಿಸ್ಬೇಕು ನಿಜ, ಆದ್ರೆ ಅದ್ರ ಜೊತೆಗೆ ಸಂಸ್ಕಾರ ಕಲಿಸ್ಬೇಕು, ದುಡ್ಡಿನ ಬೆಲೆ ತಿಳಿಸ್ಕೊಡ್ಬೇಕು. ಅದಾಗದೆ ಹೋದ್ರೆ ಜೀವನ ಪೂರ್ತಿ ಹೆತ್ತವರು ಇಂತಹ ಸಂಕಷ್ಟದ ಸರಮಾಲೆ ಎದುರಿಸಬೇಕಾಗುತ್ತೆ ಅನ್ನೋದಕ್ಕೆ ನಾವೇ ಜೀವಂತ ಉದಾಹರಣೆ ಕಣೆ, ನಾವೇ ಜೀವಂತ ಉದಾಹರಣೆ. ನಿಮ್ಮ ಕಣ್ಣಲ್ಲಿ ನೀರು, ನಿಮ್ಮ ಕಣ್ಣಲ್ಲಿ ಕಣ್ಣೀರು ಬಂದ್ರೆ ನನ್ನ ಹೃದಯನೇ ಒಡೆದು ಹೋಗುತ್ತೆ. ನಿಮ್ಮ ಕಣ್ಣಲ್ಲಿ ಕಣ್ಣೀರಲ್ಲ ರೀ, ನಮ್ಮ ದೇಶದ ಮೇಲೆ ದಂಡೆತ್ತಿ ಬರುವ ಶತ್ರುಗಳನ್ನ ಸೆರೆ ಬಡಿಯೋ ಅಗ್ನಿ ಜ್ವಾಲಾಮುಖಿನ ನೋಡ್ಬೇಕು. ಕರಗಿ ಮಣ್ಣಲ್ಲಿ ನೀರಾಗಿ ಹೋಗೋ ಕಣ್ಣೀರಲ್ಲ ರೀ, ಕಣ್ಣೀರಲ್ಲ. ನಿಮ್ಮ ಕಣ್ಣಿಂದ ಒಂದು ಹನಿ ಕಣ್ಣೀರು ಭೂಮಿ ತಾಯಿ ಒಡ್ಲಿಕ್ಕೆ ಬಿದ್ರ ಆಕೆನು ನೊಂದ್ಕೊಂಡ್ರೆ ಏನಮ್ಮ ಸುಮ್ಮನೆ ನೀವು ಸೊಸೆ ಅಂತ ಸ್ವೀಕಾರ ಮಾಡಂತ ಕಾಣೋಲ್ಲ. ನೀನು ಬಂದಾಯಿಂದ ನೋಡ್ದೆ, ಸೊಸಿ ಬಂದಳ ಆರತಿ ಮಾಡಿ ಒಳಗೆ ಕರಬೇಕು ಖಬರ್ ಇಲ್ಲ. ನೀನು ತಾಯಿ ಅಲ್ಲ, ನೀನು ನಿಜವಾದ ತಾಯಿ. ಮುಚ್ಚೋ ಬಾಯಿ. ಹೆತ್ತ ತಾಯಿಯ ಬಗ್ಗೆ ಇಷ್ಟೊಂದು ಕೀಳವಾಗಿ ಮಾತಾಡ್ತೀನಿ. ನಿನ್ನ 9 ತಿಂಗಳು ಹೊತ್ತು ಹೆತ್ತು ಎದೆ ಹಾಲು ಕುಡಿಸಿ ತುತ್ತು ಮಾಡಿ ಉಣಿಸಿ ಬೆಳೆಸಿದ ಈ ತಾಯಿ ಋಣ ತೀರಿಸಬೇಕಾದ್ರೆ 7 ಜನ್ಮದ ಪುಣ್ಯ ಮಾಡಿರ್ಬೇಕು ಅಂತ ದೊಡ್ಡವರು ಹೇಳ್ತಾರೆ. ನೀನು ಉಸಿರಾಡ್ತಾ ಇದ್ದೀಯಲ್ಲ, ಆ ಉಸಿರಿನ ಒಂದೊಂದು ಕಣ ಕಣ ನಿನ್ನ ತಾಯಿ ನಿನಗೆ ನೀಡಿದ ಭಿಕ್ಷೆ. ಸುಮತಿ, ಸುಮತಿ, ಈ ಕೆಟ್ಟ ಹುಳ ಹುಟ್ಟಿದ ತಕ್ಷಣ ನಾವಿಬ್ರು ಗಟ್ಟಿ ಮನಸ್ಸು ಮಾಡಿ ಸುಟ್ಟ ಹಾಕಿ ಬಿಟ್ಟಿದ್ರೆ ಇವತ್ತು ನಮಗಿಂತ ಸಂಕಟದ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ. ತಾಯಿಯಾದವಳು ಮಗುನ 9 ತಿಂಗಳು ತನ್ನ ಗರ್ಭದಲ್ಲಿಟ್ಕೊಂಡು ಪೋಷಣೆ ಮಾಡ್ತಾಳೆ. ತದನಂತರ ಸಾವು ಬದುಕಿನ ನಡುವೆ ಹೋರಾಟ ನಡೆಸಿ ಹೊರಗಿನ ಪ್ರಪಂಚಕ್ಕೆ ಕರೆತರ್ತಾಳೆ. ಆ ಮಗು ರೆಕ್ಕೆ ಪುಕ್ಕ ಬಲ್ತು ಹಾರೋದಕ್ಕೆ ಶುರು ಮಾಡಿದ ತಕ್ಷಣ ಪಕ್ಕಕ್ಕಿಂತ ಒಬ್ಬಕ್ಕೆ ಸುಂದ್ರಿ ಸಿಕ್ಕು ಕೂಡಲೇ ಹೆತ್ತವರನ್ನೇ ಮರ್ತು ಬಿಡ್ತಾರ್ರಿ, ಮರ್ತು ಬಿಡ್ತಾರೆ. ಏನ್ರಿ ನಿಮ್ಮ ಮಾತಿನ ಅರ್ಥ? ಇಷ್ಟಕ್ಕೆಲ್ಲ ನಾನ ಕಾರಣ ಅಂತೀರೇನು? ನಾ ನಿಮ್ಗ ಮೊದ್ಲ ಪಡ್ಕೊಂಡಿ ನನ್ನ ಬೆನ್ನ ಹತ್ತಿ ಬರಬೇಡ್ರಿ, ಪ್ರೀತಿ ಪ್ರೇಮ ಅಂತ ನನ್ನ ನಂಬಿಸ್ಬೇಡ್ರಿ. ನನ್ನ ಮಾತನ್ನ ನೀವೆಲ್ಲಿ ಕೇಳ್ತೀರಿ? ನಿಮ್ಮತ್ತ ಗಂಡಸ್ರೇ ಇಷ್ಟು ಹೆತ್ತವರ ಗುಲಾಮರಾಗಿರ್ತೀರಿ. ಸುಮ್ಮನೆ ಅವ್ರ ಹೇಳಿದಂಗ ತೋರಿಸಿದವರನ್ನ ಮದ್ವೆ ಮಾಡ್ಕೊಂಡು ಮನೆಯಾಗ ಬಿದ್ದಿರ್ಬೇಕು. ಅದನ್ನ ಬಿಟ್ಟು ನಮ್ಮ ತಾಮಾರಿಕ ಹುಡುಗಿಯರನ್ನ ನಂಬಿಸಿ ನಮ್ಮ ಜೀವನ ಯಾಕೆ ಹಾಳು ಮಾಡ್ತೀರಾ? ನೋಡಮ್ಮ ತಾಯಿ, ನೀನು ಯಾರು ಎತ್ತು ಅಂತ ನನಗೆ ಒಂದು ಗೊತ್ತಿಲ್ಲ. ಎಲ್ಲ ತಂದೆ ತಾಯಿಗಳು ತಮ್ಮ ಮಕ್ಕಳ ಬಗ್ಗೆ ಸುಂದರವಾದ ಕನಸಿನ ಗೂಡು ಕಟ್ಕೊಂಡಿರ್ತಾರೆ. ಹಾಗೆ ನಾವಿಬ್ರು ನಮ್ಮ ಮಗನ ಬಗ್ಗೆ ಬೆಟ್ಟದಷ್ಟು ಕನಸು ಕಟ್ಟಿಕೊಂಡಿದ್ದೆವು. ಆದ್ರೆ ಆ ಕನಸು ಇಷ್ಟು ಬೇಗ ಒಡೆದು ನುಚ್ಚು ನೂರಾಗುತ್ತೆ ಅಂತ ನಾನು ಭಾವಿಸಿರಲಿಲ್ಲ. ಸುಮತಿ, ಸುಮತಿ, ನಾನು ಗಡಿ ಕಾಯ್ತಾ ಇರಬೇಕಾದ್ರೆ
ಒಳ ನುಗ್ಗಿ ಬರುವ ಕೇಡಿಗಳನ್ನ ಎಗ್ಗಿಲ್ದೆ ಬಗ್ಗಿ ಬಿಡ್ತಾ ಇದ್ದೆ. ಕೈಲಿರುವ ಕೋಲಿಯಿಂದ ಎದುರಾಗೆನ್ನ ಕೆಳದಲ್ಲಿ ಸುಟ್ಟು ಬಿಸಾಡ್ತಾ ಇದ್ದೆ. ಆದ್ರೆ ಈ ನನ್ನ ಸಂಸಾರವೆಂಬ ಗೂಡಿನಲ್ಲಿ ಈ ಮಗ ಅನ್ನೋ ಗೆದ್ದಲು ಹುಳುಕೊಂಡ್ಬಿಟ್ಟಿದೆಯಲ್ಲ, ಇದಕ್ಕೇನ್ ಮಾಡ್ಲಿ? ಅಷ್ಟಿಲ್ಲ ಹಿರಿಯರು ಒಂದು ಮಾತು ಹೇಳ್ಯಾರೇನ್ರಿ, ಮೊತ್ತು ಕೊಡುವವಳು ಬಂದಾಗ ತುತ್ತು ಕೊಟ್ಟವಳನ್ನ ಮರೆತು ಬಿಡೋದು ಈ ಲೋಕದ ರೂಢಿ ಐತೆ. ಗೊತ್ತಾಯ್ತು. ನಾನು ಇವಳನ್ನ ಪ್ರೀತಿಸಿ ಮದುವೆ ಮಾಡ್ಕೊಂಡು ಬಂದಿದ್ದು ನಿಮಗೆ ಇಷ್ಟ ಇಲ್ಲ ಅಂತ ಗೊತ್ತಾಯ್ತು. ಹೇಗಿರುವಾಗ ಈ ಹೋದ ಮನೆಯಲ್ಲಿ ಒಂದು ಕ್ಷಣವನ್ನು ನಾನಿರಲ್ಲ. ಪ್ರಪಂಚ ಬಹಳ ವಿಶಾಲ ಐತಿ. ಮಹೇಂದ್ರ ನಿಂತ್ಕೊಂಡ. ಹೌದಪ್ಪ, ಪ್ರಪಂಚ ಬಹಳ ವಿಶಾಲವಾಗಿತ್ತು. ಹಕ್ಕಿಗೆ ರೆಕ್ಕೆ ಬಲಿತ ಮೇಲೆ ಗೂಡು ಬಿಟ್ಟು ದೂರ ಹಾರಿ ಹೋಗುವುದು ಸಹಜ. ಕಂದ, ನೀನು ಪಕ್ಷಿ ಅಲ್ಲ, ಪ್ರಾಣಿ ಅಲ್ಲ, ಮೃಗನೂ ಅಲ್ಲ. ನಮ್ಮಿಬ್ಬರ ರಕ್ತವನ್ನೇ ಹಂಚಿಕೊಂಡು ಹುಟ್ಟಿರುವ ನಮ್ಮ ಕರುಳಿನ ಕುಡಿ ನೀನು. ನೋಡಪ್ಪ, ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ, ಈ ನನ್ನ ಸ್ವರ್ಗದಂತಹ ಮನೆಗೆ ಹಾಳಾದ ಮನೆ ಅಂತ ಮಾತ್ರ ಬಿರಿದು ಕೊಟ್ಟು ಹೊರಟೋಗ್ಬೇಡ. ಮಹೇಂದ್ರ, ಒಂದೇ ಒಂದು ಸಲ ನೆನ್ಪು ಮಾಡ್ಕೊಳ್ಳೋ ಕಂದ, ನಿನಗೆ ಜನ್ಮ ನೀಡಿದ್ದು ಇದೇ ಮನೆ. ಆ ಚಂದಿರನ ಬೆಳದಿಂಗಳಲ್ಲಿ ಈ ಅಂಗಳದ ತುಂಬಾ ನಲಿದಾಡ್ತಾ ನೀನ್ ಬೆಳೆದಿರೋದು ಇದೇ ಮನೆ. ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ತೊಟ್ಟಿಲಲ್ಲಿ ನಿದ್ದೆಗೆಟ್ಟು ಸಿಟ್ಟಿನಿಂದ ನೀನ್ ಅಳ್ತಾ ಇರ್ಬೇಕಾದ್ರೆ ತೊಟ್ಟಿಲ ತೂಗಿ ಜೋಗುಳ ಹಾಡಿ ನಿನಗೆ ನೆಮ್ಮದಿಯ ಸುಖ ನಿದ್ರೆ ನೀಡಿದ್ದು ಇದೆ ಮನೆ. ಈ ನನ್ನ ದೇವಾಲಯದಂತ ಮನೆಗೆ ಮಾತ್ರ ಹಾಳಾದ ಮನೆ ಅಂತ ಅನ್ಬೇಡ ಕಂದ. ನೋಡಮ್ಮ ತಾಯಿ, ಈಗಾದ ಘಟನೆಯನ್ನೆಲ್ಲ ಬರ್ತು ಬಿಡ, ಯಾವುದನ್ನು ಮನಸ್ಸಿನಲ್ಲಿ ಇಟ್ಕೋಬೇಡ. ನಿನ್ನ ನಾನು ಸೊಸೆ ಅಂತ ಮನಸಾರೆ ಒಪ್ಕೊಳ್ತೀನಿ. ಆದ್ರೆ ನೀನು ಈ ಮನೆ ಬೆಳಗೋ ನಂದ ದೀಪವಾಗಬೇಕು ತಾಯಿ. ಮಹೇಂದ್ರ, ನೀನು ಈ ಮೇಜರ್ ಸೂರ್ಯನ ಮಗ. ಈ ಮನೆಯ ಘನತೆ ಗೌರವಕ್ಕೆ ಧಕ್ಕೆ ಬಾರಂತೆ ಬದುಕು. ನಿಮ್ಮಿಬ್ಬರನ್ನು ಗಂಡ ಹೆಂಡತಿ ಅಂತ ನಾವಿಬ್ರು ಒಪ್ಕೊಳ್ತೀವಿ. ಹೋಗು, ನಿನ್ನ ಹೆಂಡತಿನ ಕರ್ಕೊಂಡು ಒಳಗಡೆ. ನಿಮ್ಮ ಆಸೆಯಂತೆ ನಿಮ್ಮ ಮಗನ್ ಬೆಳೆಸೋದು ಜನ ಕೈ ಯಾಕೆ ಕಣ್ಣಿನ ನಮ್ಮ ಹಣೆಯ ಬರಹದಲ್ಲಿ ಏನಾಗಿರುತ್ತೋ ಆ ಭಗವಂತ ಏನ್ ಬರೆದಿರ್ತಾನೋ ಅದೇ ನಡೆಯುತ್ತೆ. ಸುಮತಿ, ಈಗ ನಮ್ಮ ಮಗ ಸಣ್ಣ ಸಸಿ ಅಲ್ಲ ಕಣೆ, ಬೃಹದಾಕಾರವಾಗಿ ಬೆಳೆದು ನಿಂತ ಮರ. ಆದ್ರೆ ಆ ಮರ ಯಾವುದೇ ಪಕ್ಷಿ ಸಂಕುಲಗಳಿಗೆ ಆಶ್ರಯವನ್ನು ಕೊಡ್ತಾ ಇಲ್ಲ, ಹಸಿದು ಬಂದವರಿಗೆ ಒಂದು ಹಣ್ಣು ಕೊಡ್ತಾ ಇಲ್ಲ, ತಂಪನ್ನು ಆಶ್ರಯಿಸಿ ಬಂದವರಿಗೆ ನೆರಳನ್ನೂ ಕೊಡ್ತಾ ಇಲ್ಲ. ಬೃಹದಾಕಾರವಾಗಿ ಬೆಳೆದು ನಿಂತ ಬರಡು ಮರ ಕಣೆ, ಬರಡು ಮರ. ಯಾವ ಜನ್ಮದ ಕರ್ಮದ ಫಲನೋ ಏನೋ, ಒಟ್ಟಿನಲ್ಲಿ ನಮ್ಮ ಮಗ ನಾವು ಅನ್ಕೊಂಡಂತೆ ಬೆಳೆದಿಲ್ಲ ಕಣೆ, ಬೆಳೆದಿಲ್ಲ. ಏನ್ ಮಾಡಕ್ಕಾಗತ್ತೆ?
ಆ ಭಗವಂತ ತೋರಿದ ದಾರಿಲಿ ಹೆಜ್ಜೆ ಹಾಕೋ ಯಾತ್ರಿಕರಷ್ಟೇ ನಾವು. ಬಾ, ಆಮೇಲೆ ಹೇಗೆ ತೋರ್ತಾನೋ ಹಾಗೆ ಬದುಕೊಡು.